ಒಂದು ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮ್ಮ ಮುಂದೆ ತರ್ತೀನಿ ನೋಡಿ. ನಾನು ಕಳ್ಳನ ಜೊತೆಗೆ ಪೊಲೀಸ್ ಅಪ್ಪನ ದೋಸ್ತಿ ಹೇಗಿತ್ತಪ್ಪ ಅಂದರೆ, ಒಂದೇ ಮನೆಯಲ್ಲಿ ಕಳ್ಳ ಮತ್ತು ಪೊಲೀಸ್ ಇಬ್ಬರೂ ಕೂಡ ವಾಸ್ತವ್ಯ ಹೂಡಿದ್ರು. ಪೊಲೀಸ್ ಸಮವಸ್ತ್ರವನ್ನು ಧರಿಸಿ ಪತ್ನಿಗೆ ವಿಡಿಯೋ ಕರೆಯನ್ನು ಮಾಡಿದ್ದಾನೆ. ಬೆಂಗಳೂರಿಂದ ಪತ್ನಿಗೆ ವಿಡಿಯೋ ಕಾಲನ್ನು ಕಳ್ಳ ಯೂನಿಫಾರ್ಮ್ ಹಾಕ್ಕೊಂಡು ಪೊಲೀಸ್ ಮನೆಯಿಂದ ಮಾಡಿದ್ದಾನೆ. ಈತ ಬಾಂಬೆ ಮೂಲದ ಕಳ್ಳ ಸಲೀಂ ಅಂತ ಖತರ್ನಾಕ್ ಐಡಿಯಾ ಬಳಸಿದ್ದಾನೆ. ಕಳ್ಳನಿಗಾಗಿ ಹೊರ ರಾಜ್ಯದಲ್ಲಿ ಪೊಲೀಸರು ಹುಡುಕಾಡ್ತಾ ಇದ್ರು. ಆತ ಸೇಮ್ ಈ ಸಿನಿಮಾ ಸ್ಟೈಲ್ನಲ್ಲಿ ನೋಡಿದ್ದೀರಾ, ಪೊಲೀಸ್ ಸ್ಟೇಷನ್ ಮೇಲೆ ಕಳ್ಳ ಇರ್ತಾನಲ್ಲ, ಹಾಗೆ ಇಲ್ಲಿ ಪೊಲೀಸ್ ಅಪ್ಪನ ಮನೆಯಲ್ಲೇ ಕಳ್ಳ ಇದ್ದ. ಕುಖ್ಯಾತ ಕಳ್ಳ, ತುಂಬ ಸ್ಟೇಷನ್ಗಳಿಗೆ ಬೇಕಾಗಿದ್ದಂತಹ ವಾಂಟೆಡ್ ಕಳ್ಳ ಇವನು. ಕೊನೆಗೂ ಕೂಡ ಸಿಕ್ಕಿಬೀಳ್ತಾ ಇದ್ದಂತೆ ಇವನ ಮೊಬೈಲ್ ಪರಿಶೀಲನೆ ಮಾಡಿದ್ರೆ ಈತ ಯೂನಿಫಾರ್ಮ್ ಹಾಕೊಂಡಿರೋ ಫೋಟೋ ಪತ್ತೆ ಆಗುತ್ತೆ. ಪೊಲೀಸರು ಒಂದು ಕ್ಷಣ ಅವಕ್ಕಾಗ್ಬಿಡ್ತಾರೆ. ಪೇದೆ ಸೋನಾರ್ ಯೂನಿಫಾರ್ಮ್ ಅನ್ನ ಈತ ಹಾಕಿರ್ತಾನೆ. ಕಳ್ಳನ ಜೊತೆಗೆ ಪೇದೆ ಸೋನಾರ್ ಕೂಡ ಕೈ ಜೋಡಿಸಿದ್ರು ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅವರಿಗೆ ಈತ ಕಳ್ಳ ಅನ್ನೋದು ಗೊತ್ತಿದ್ದು ಏನಾದರೂ ಸಪೋರ್ಟ್ ಮಾಡಿದ್ರ, ಈತ ತಲೆ ಮರೆಸ್ಕೊಂಡಾಗ ತನ್ನ ಮನೆಯಲ್ಲಿ ಆಶ್ರಯ ಕೊಟ್ಟಿದ್ರ, ಹೀಗೆ ಮೇಲ್ನೋಟದ ಬೇಸಿಕ್ ಕ್ವೆಶನ್ಸ್ಗಳು ಸಹಜವಾಗಿ ನಮಗೆ ರೈಸ್ ಆಗುತ್ತೆ. ಅದನ್ನು ಮೀರಿ ಪೊಲೀಸರು ತಮ್ಮದೇ ಆದಂತಹ ರೀತಿಯಲ್ಲಿ ತನಿಖೆಯನ್ನು ಮಾಡ್ತಾರೆ. ಯಾಕೆ ಆಶ್ರಯ ಕೊಟ್ಟಿದ್ದ, ಇವರೇನು ನೆಂಟನ, ಆಮೇಲೆ ಈತನಿಗೆ ಗೊತ್ತಿರಲಿಲ್ವಾ ಈತನ ಅವ್ಯವಹಾರಗಳು, ಈತನ ಕಳ್ತನದ ವಿಚಾರಗಳು. ಬಟ್ ಇದು ಸೇಮ್ ಸಿನಿಮಾ ಸ್ಟೈಲ್ನಲ್ಲಿ ನಾವು ನೋಡಿದ್ದೀವಿ ಒಂದೆರಡು ಸಿನಿಮಾದಲ್ಲಿ. ಕಳ್ಳ ಎಲ್ಲಿ ಸಿಗಾಕೊಳ್ತೀನೋ ಅಂತ ಪೊಲೀಸ್ ಸ್ಟೇಷನ್ ಮೇಲೆಯೇ ಸ್ಟೇ ಆಗ್ತಾ ಇದ್ದ, ರಾತ್ರಿ ಹೊತ್ತು ಮಲಗ್ತಾ ಇದ್ದ, ಸಿನಿಮಾದಲ್ಲಿ ನೋಡಿರ್ತೀವಿ. ಬಟ್ ಇಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲ, ಪೊಲೀಸ್ ಮನೆಯಲ್ಲೇ ಕಳ್ಳ ಆಶ್ರಯವನ್ನ ಪಡೆದುಕೊಂಡಿದ್ದ. ಹೆಂಗ್ ತಗ್ಲಾಕಂಡ್ರು ಇಬ್ರು ಒಟ್ಟಿಗೆ, ಪೊಲೀಸ್ ಮತ್ತೆ ಜೊತೆಗೆ ಈ ಕಳ್ಳ ಅಂತಂದ್ರೆ ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀರಾ, ಈ ಪೊಲೀಸಪ್ಪ ಮನೇಲಿ ಜಾಗ ಕೊಟ್ಟಿದ್ದಾನೆ. ಯಾವ ಆಧಾರದ ಮೇಲೆ ಕೊಟ್ಟನೋ, ಒಂದು ಸ್ನೇಹದ ಮೇಲೆ ಕೊಟ್ಟನೋ, ಅಥವಾ ಈತನು ಯಾವುದಾದ್ರೂ ಕಳ್ತನದಲ್ಲಿ ಅಥವಾ ಹಣ ಇದರಲ್ಲಿ ಭಾಗಿಯಾಗಿದ್ನೋ ಗೊತ್ತಿಲ್ಲ, ಪಾಲುದಾರನೋ ಗೊತ್ತಿಲ್ಲ, ಆದರೆ ಮನೇಲಿ ಜಾಗ ಕೊಟ್ಟಿದ್ದಾನೆ. ಜಾಗ ಕೊಟ್ಟಾಗ ಈ ಮನುಷ್ಯ ಸುಮ್ಮನಿರ್ಬೇಕಾ ಬೇಡವಾ? ಆತನ ಹೆಂಡತಿಗೆ ವಿಡಿಯೋ ಕಾಲ್ ಮಾಡಿದ್ದಾನೆ. ಹೆಂಗೆ ನೋಡು ನಾನು ಹೆಂಗೆ ಕಾಣಿಸ್ತೀನಿ ಯೂನಿಫಾರ್ಮಲ್ಲಿ ಅಂತ. ರಿಯಲ್ ಇದು ಯಾವುದು, ಮತ್ತೆ ಸುಮ್ಮನೆ ಈ ಸಿನಿಮಾಗೆ ಧಾರಾವಾಹಿಗಳಿಗೆ ಹಾಕ್ತಾ ಹೇಳ್ತಾರಲ್ಲ ಛದ್ಮವೇಷ ಅಂತ, ಅಂದರೆ ಫ್ಯಾನ್ಸಿ ಡ್ರೆಸ್, ಹಂಗಲ್ರಿ, ರಿಯಲ್ ಯೂನಿಫಾರ್ಮ್ ಇದು, ಸ್ಟೇಷನ್ ಯೂನಿಫಾರ್ಮ್ ಇದು ಎಲ್ಲ ಹಾಕಿ ನೋಡು ಅಂತ ತೋರಿಸಿ ವಿಡಿಯೋ ಕಾಲೆಲ್ಲ ಮಾಡಿದ್ದಾನೆ. ಇರಲಿ, ಯಾವಾಗಾದರೂ ಬೇಕಾದಾಗ ನೋಡ್ಕೊಂಡು ಖುಷಿ ಪಡೋಣ ಅಂದ್ಕೊಂಡು ಒಂದು ಫೋಟೋ ಎಲ್ಲ ತಗೋಬಿಟ್ಟಿದ್ದಾನೆ ಮನುಷ್ಯ. ಈತ ಸಿಗಾಕೊಂಡಾಗ ಸಾಮಾನ್ಯವಾಗಿ ಪೊಲೀಸರು ಮಾಡೋದೇನಿಲ್ಲ, ಇವಾಗ ತನಿಖೆಗಿಂತ ಮುಂಚೆ ಮೊಬೈಲ್ನ ಇಸ್ಕೊಬಿಡ್ತಾರಲ್ವಾ. ಮೊಬೈಲ್ ಇಸ್ಕೊಳ್ತಾ ಇದ್ದಾಗ ಈತನ ಗ್ಯಾಲರಿ ಓಪನ್ ಮಾಡಿದರೆ ಒಂದು ಕ್ಷಣ ಶಾಕ್ ಆಗಿಬಿಟ್ರು. ಇದೇನಾದ್ರು ಆ್ಯಕ್ಟಿಂಗ್ ಮಾಡ್ತಾ ಇದ್ನ, ಇದೇಂಗೆ ಯೂನಿಫಾರ್ಮ್ ಬಂತು ಅಂದರೆ ಆಗ ಡೀಟೇಲಾಗಿ ನೋಡಿದ್ದಾರೆ. HR ಸೋನಾರ್ ನೋಡಿ, ಅಲ್ಲಿ ಆ ಹೆಡ್ ಕಾನ್ಸ್ಟೇಬಲ್ ನೇಮು, ಆಗ ಗೊತ್ತಾಗಿದೆ. ಮೋರ್ ಡೀಟೇಲ್ಸ್ನೆಲ್ಲ ಕಲೀಗ ಅಜಯ್ ನೀಡ್ತಾರೆ. ಅಜಯ್, ಸೇಮ್ ಸಿನಿಮಾ ಸ್ಟೈಲ್ನಲ್ಲೇ ಆದಂಗಾಗಿದೆ. ಹೇಗೆ ತಗ್ಲಾಕಂಡ ಈತ, ಆಮೇಲೆ ಈತನಿಗೂ ಆ ಪೊಲೀಸ್ ಅಪ್ಪನಿಗೂ ಯಾವ ರೀತಿಯ ನಂಟು, ತನಿಖೆಯಿಂದ ಏನಾದರೂ ಬಯಲಾಯ್ತಾ ಅಜಯ್? ಅಂತ ಅಂದ್ರೆ ಇಂದ್ರನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಕುಖ್ಯಾತ ಮನೆಗಳತನ ಮಾಡುವಂತ ಕುಖ್ಯಾತಿ ಗಳಿಸಿದಂತ ಆರೋಪಿ ಈತ ಸಲೀಂ ಅಂತ ಹೇಳಿ. ಈತ ಇಂದ್ರನಗರದಲ್ಲಿ ಒಂದು ಮನೆಯ ಬಾಗಿಲನ್ನು ಹೊಡೆದ್ಬಿಟ್ಟು ಕಳ್ಳತನವನ್ನ ಮಾಡಿರ್ತಾನೆ. ಈ ಒಂದು ಪ್ರಕರಣ ಕೂಡ ಇಂದ್ರನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುತ್ತೆ. ಆದ್ರೆ CCTV ಚೆಕ್ ಮಾಡುವಂತ ಸಂದರ್ಭದಲ್ಲಿ ಈತ ಕುಖ್ಯಾತ ಕಳ್ಳ ಸಲೀಂ ಅನ್ನೋದು ಕೂಡ ಪೊಲೀಸರಿಗೆ ಗೊತ್ತಾಗುತ್ತೆ. ಆದ್ರೆ ಆತ ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಅನ್ನೋದು ಕೂಡ ಬೇಸಿಕ್ ಇನ್ಫಾರ್ಮೇಶನ್ ಕೂಡ ಪೊಲೀಸ್ನವ್ರಿಗೆ ಇರಲಿಲ್ಲ. ಹೀಗಾಗಿ ಆತನ ಒಂದು ಹಿನ್ನೆಲೆಯನ್ನ ತಿಳಿಸಿದಂತ ಸಂದರ್ಭದಲ್ಲಿ ಆತನ ಕೂಡಲೇ ಇಮಿಡಿಯೇಟ್ ಆಗಿ ಆತನನ್ನ ಒಂದು ರೂಮ್ ನಲ್ಲಿ ಅರೆಸ್ಟ್ ಮಾಡ್ತಾರೆ. ಆತನನ್ನ ವಶಕ್ಕೆ ಪಡೆದು ಆತನ ಮೊಬೈಲ್ ಅನ್ನು ಚೆಕ್ ಮಾಡುವಂತ ಸಂದರ್ಭದಲ್ಲಿ ಇಂದ್ರನಗರ ಪೊಲೀಸರು ಅದರಲ್ಲಿ ಕೆಲವೊಂದಷ್ಟು ವಿಡಿಯೋಗಳು, ಫೋಟೋಗಳು ಕೂಡ ಸಿಗುತ್ತೆ. ಅಂದ್ರೆ ಫೋನ್ ನಲ್ಲಿ ಈ ಕಳ್ಳ ಸಲೀಂ ಏನಿದ್ದಾನೆ ಯೂನಿಫಾರ್ಮ್ ನ ಧರಿಸ್ಕೊಂಡು, ಅದರಲ್ಲೂ ಒಬ್ಬ PC ಏನಿದೆ, ಬಟ್ಟೆ ಆಗಿರ್ಬೋದು, ಯೂನಿಫಾರ್ಮ್ ಆಗಿರ್ಬೋದು, ಹ್ಯಾಟ್ ಆಗಿರ್ಬೋದು, ಹೀಗೆ ಜೊತೆಗೆ ನೇಮ್ ಪ್ಲೇಟ್ ಏನಿದೆ, ಅಲ್ಲಿ ಬರ್ದಿರುವಂತ ನೇಮ್ ಪ್ಲೇಟ್ ಏನಿದೆ ಎಲ್ಲವೂ ಕೂಡ ಸಿಗುತ್ತೆ. ಒಂದು ವಿಡಿಯೋ ಕಾಲ್ ಅಲ್ಲಿ ಆತನ ಗರ್ಲ್ ಫ್ರೆಂಡ್ ಅಥವಾ ಪತ್ನಿಯ ಜೊತೆ ಆತ ಒಂದು ವಿಡಿಯೋ ಕಾಲ್ ನಲ್ಲಿ ಸಾಕಷ್ಟು ಜನದ ಹತ್ರ ಮಾತಾಡಿರುವಂತ ಸ್ಕ್ರೀನ್ ಶಾಟ್ ಆಗಿರ್ಬೋದು, ವಿಡಿಯೋ ಕರೆಗಳಾಗಿರ್ಬೋದು ಎಲ್ಲ ಕೂಡ ಸಿಗಾಕೊಳ್ಳುತ್ತೆ. ಹೀಗಾಗಿ ಯಾರ ಜೊತೆ ಈತ ಇದ್ದ ಅನ್ನೋದನ್ನ ತನಿಖೆ ನಡೆಸುವಂತ ಸಂದರ್ಭದಲ್ಲಿ ಇಲ್ಲಿ ಖುದ್ದಾಗಿ ಇಂದ್ರನಗರದ ಇನ್ಸ್ಪೆಕ್ಟರ್ ಆಗಿರುವಂತಹ ಸುದರ್ಶನ್ ಅವರು ಈ ಒಂದು ಎಂಕ್ವೈರಿನ ಮಾಡ್ತಾರೆ. ನಂತರ ಇದನ್ನ ವರದಿಯನ್ನ ಪೂರ್ವ ವಿಭಾಗದ DCP ಆಗಿರುವಂತಹ ದೇವರಾಜ್ಗೆ ಒಂದು ವರದಿಯನ್ನು ಸಲ್ಲಿಸ್ತಾರೆ. ವರದಿ ಆಲಿಸಿದ ನಂತರದಲ್ಲಿ ಕಾನ್ಸ್ಟೇಬಲ್ ಅನ್ನ ಸಸ್ಪೆಂಡ್ ಮಾಡಿ DCP ಅವರು ದೇವರಾಜ್ ಅವರು ಒಂದು ಆದೇಶವನ್ನು ಕೂಡ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಮನೆಯಲ್ಲಿ ಕಳ್ತನ ಮಾಡುವಂತ ಸಂದರ್ಭದಲ್ಲಿ ಆತ ಯಾವ ರೀತಿಯಾಗಿ ಕಳ್ಳತನ ಮಾಡ್ತಿದ್ದ, ಜೊತೆಗೆ ಎಲ್ಲಿ ಅಡಗಿ ಕುಳಿತಿದ್ದ ಅನ್ನೋದು ಪೊಲೀಸರಿಗೆ ಇನ್ಫಾರ್ಮೇಶನ್ ಕೂಡ ಸಿಗ್ತಾ ಇರಲಿಲ್ಲ.
ಆದ್ರೆ ಈ ಒಂದು ಫೋಟೋ ಸಾಕಷ್ಟು ಒಂದು ವಿಚಾರ ಪೊಲೀಸರಿಗೆ ಗೊತ್ತಾಗುತ್ತೆ. ಅದರಲ್ಲೂ ಕೂಡ ಗೋವಿಂದಪುರ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಆಗಿರುವಂತಹ ಸೋನಾರಿ ಏನಿದ್ದಾನೆ ಆತನ ಒಂದು ಮನೆಯಲ್ಲಿ ಈತ ಆಶ್ರಯನ ಪಡೆದಿದ್ದ. ಜೊತೆಗೆ ಇವರು ಕಳ್ಳ ಹಾಗೂ ಪೊಲೀಸ್ ಇಬ್ರು ಕೂಡ ಒಂದೇ ಮನೆಯಲ್ಲಿ ವಾಸವನ್ನ ಮಾಡ್ತಿದ್ವು. ಆತನಿಗೆ ಈತ ಆಶ್ರಯ ಕೊಟ್ಟಿರುವಂತಹ ವಿಚಾರ ಕೂಡ ಪೊಲೀಸರಿಗೆ ಗೊತ್ತಾಗುತ್ತೆ. ಹೀಗಾಗಿ ವರದಿನ ಸಿದ್ಧಪಡಿಸಿದಂತ ಮಾಡಿದಂತ ಇಂದ್ರನಗರ ಪೊಲೀಸ್ ಆಗಿರುವಂತಹ ಇನ್ಸ್ಪೆಕ್ಟರ್ ಆಗಿರುವಂತಹ ಸುದರ್ಶನ್ ಅವರು ಡಿಸಿಪಿಗೆ ವರದಿನ ಸಲ್ಲಿಸ್ತಾರ. ನಂತರ ಆ ಮೊಬೈಲ್ ಅನ್ನ ವಶಕ್ಕೆ ಪಡೆದು ಇಮಿಡಿಯೇಟ್ ಆಗಿ ಕಾನ್ಸ್ಟೇಬಲ್ ಸೋನಾರಿ ಏನಿದ್ದಾನೆ ಅದನ್ನ ಸಸ್ಪೆಂಡ್ ಮಾಡುವಂತ ಕೆಲಸವನ್ನು ಕೂಡ ಮಾಡಲಾಗಿದೆ. ಪ್ರಮುಖವಾಗಿ ಇಲ್ಲಿ ಕೆಲವೊಂದಷ್ಟು ತನಿಖೆಯನ್ನ ಇಂದ್ರನಗರ ಇನ್ಸ್ಪೆಕ್ಟರ್ ಮಾಡ್ತಾ ಇದ್ದಾರೆ. ಅಂದ್ರೆ ಈತ ಕಳ್ಳತನ ಮಾಡಿದಂತ ಒಡವೆ ಆಗಿರ್ಬೋದು, ನಗದು ಆಗಿರ್ಬೋದು, ಎಲ್ಲವನ್ನು ಕೂಡ ಶೇರ್ ಏನಾದ್ರೂ ಮಾಡ್ತಿದ್ದ. ಈ ಒಂದು ಪಾಲುದಾರಿಕೆಯಲ್ಲಿ ಕಾನ್ಸ್ಟೇಬಲ್ ಕೂಡ ಇದ್ದ. ಹೀಗಾಗಿ ತನಿಖೆಯನ್ನ ಮುಂದುವರಿಸಿರುವಂತಹ ಇಂದ್ರನಗರ ಪೊಲೀಸರು ಮತ್ತಷ್ಟು ಮಾಹಿತಿನ ಕಲೆ ಹಾಕ್ತಾ ಇರುವಂತದ್ದು. ವಿದ್ಯಾ, ಓಕೆ, ಧನ್ಯವಾದ ಡೀಟೇಲ್ಸ್ಗೆ ಅಜಯ್.